ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಮತ್ತು ಒಳಗೆ ಸಾಫ್ಟ್ ಆಗಿರುವ ಗೋಳಿ ಬಾಜೆ ಅಥವಾ ಮಂಗಳೂರು ಬೋಂಡ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬೌಲಲ್ಲಿ 1 ಕಪ್ ಮೈದಾ, 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, ಅರ್ಧ ಟೀ ಸ್ಪೂನ್ ಸಕ್ಕರೆ, 3/4 ಟೀ ಸ್ಪೂನ್ ಉಪ್ಪು, 1/4 ಟೀ ಸ್ಪೂನ್ ಸೋಡಾ ಹಾಕಿ ಮಿಕ್ಸ್ ಮಾಡಿ. ಇನ್ನೊಂದು ಬೌಲಲ್ಲಿ 1 ಚಿಟಿಕೆ ಹಿಂಗಿಗೆ ನೀರು ಹಾಕಿ ಅದನ್ನು ಡೈಲ್ಯೂಟ್ ಮಾಡಿ. ಹಿಂಗೆಲ್ಲ ಕರಗಿದ್ಮೇಲೆ ಈ ಹಿಂಗು ಮತ್ತು ನೀರಿನ ಮಿಕ್ಸ್ಚರ್ನ ಬೌಲ್ಗೆ ಹಾಕಿ ಅರ್ಧ ಕಪ್ ಮೊಸರು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪನೇ ನೀರು ಹಾಕ್ತಾ ಒಂದು ಥಿಕ್ ಬ್ಯಾಟರ್ ರೆಡಿ ಮಾಡಿ. ಹಿಟ್ಟೆಲ್ಲ ಒಟ್ಟಿಗೆ ಬಂದು ಮಿಕ್ಸ್ ಆದಮೇಲೆ ಬೋಂಡ ಬ್ಯಾಟರ್ನ ಈ ರೀತಿ 4 to 5 ಮಿನಿಟ್ಸ್ ಬೀಟ್ ಮಾಡಿ. 5 ಮಿನಿಟ್ಸ್ ಬೀಟ್ ಮಾಡಿದಾದಮೇಲೆ ಬೌಲ್ನ ಕವರ್ ಮಾಡಿ 4 to 6 hours ರೆಸ್ಟ್ ಮಾಡಿ. 6 hours ಆದಮೇಲೆ 2 ಟೇಬಲ್ ಸ್ಪೂನ್ ಫೈನ್ಲಿ ಚಾಪ್ಡ್ ಕೊಬ್ಬರಿ, 1 ಟೇಬಲ್ ಸ್ಪೂನ್ ಫೈನ್ಲಿ ಚಾಪ್ಡ್ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು, 1 ಇಂಚ್ ಶುಂಠಿನ ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿ. ಈಗ ನಮ್ಮ ಬೋಂಡ ಬ್ಯಾಟರ್ ರೆಡಿಯಾಗಿದೆ. ಹಿಟ್ಟನ್ನ ಈ ರೀತಿ ಸೈಡಿಂದ ತಗೊಂಡು ಬಿಸಿ ಎಣ್ಣೆಯಲ್ಲಿ ಡ್ರಾಪ್ ಮಾಡಿ. ಮೀಡಿಯಂ ಫ್ಲೇಮ್ನಲ್ಲಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ. ಈಗ ಇದು ಗೋಲ್ಡನ್ ಬ್ರೌನ್ ಆಗಿದೆ, ಎಣ್ಣೆಯಿಂದ ಹೊರಗಡೆ ತೆಗಿಯೋಣ. ನೋಡಿ ಗೋಳಿ ಬಾಜಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ನೀವು ಈ ರೆಸಿಪಿನ ಟ್ರೈ ಮಾಡಿ ಆ್ಯಂಡ್ ಎಂಜಾಯ್.